ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೆಡಿಎಸ್ ವಕ್ತಾರರು ಪ್ರಶ್ನೆ ಮಾಡ್ತಾ ಇದ್ರು, ಅವಕಾಶವಾದಿಗಳು ಕಾಂಗ್ರೆಸ್ ಹೋಗಿದ್ದೇ ತಪ್ಪು ಅಂತ ಅವ್ರು ಹೇಳ್ತಾ ಇರೋದು ತಮಿಳುನಾಡಲ್ಲಿ ಟಿವಿಕೆ ಜೊತೆಗೆ. ಮೇಡಮ್ ಅವರೇ, ಈಗ ಅಲ್ಲಿ ಕಾಂಗ್ರೆಸ್ಸು ಈಗ ಏನು DMKಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ತಾರೆ, ಅದು ರಾಜಕೀಯವಾಗಿ ಸರಿಯಾದ ಪದ ಅಲ್ಲ, ಅದು ಹೇಳ್ಕೊಬೋದು. ಬಟ್ ಆದರೆ ಇದೇ ವಾತಾವರಣ 2011 DMK ಕಾಂಗ್ರೆಸ್ಸನ್ನು ಹೊರ ಇಡ್ತು ಎಲೆಕ್ಷನಲ್ಲಿ. ಯಾಕಂದ್ರೆ ನಿಮ್ಮ ಜೊತೆಯಲ್ಲಿ ಇದ್ದರೆ ನಮ್ಗೆ ಓಟ್ ಬರೋದಿಲ್ಲ ಅನ್ನೋದು ಓಪನ್ ಆಗಿ, ಯಾಕಂದರೆ ಅವಾಗ ಶ್ರೀಲಂಕನ್ ಇಶ್ಯೂಸ್ ಆಗಿತ್ತು, ಅದರಿಂದ ಇಟ್ಟಿದ್ರು. ಸೊ ಇದು ರಾಜಕೀಯದಲ್ಲಿ ಯಾರ ಜೊತೆಗಿರ್ತಾರೆ ಬಿಫೋರ್ ಎಲೆಕ್ಷನ್ಸು ಆಮೇಲೆ ಎಲೆಕ್ಷನ್ಸು ಅದೆಲ್ಲ ರಾಜಕೀಯದ ನಡೆ. ತಮಿಳಲ್ಲಿ ಹೇಳ್ತಾರೆ ಅರಸಲ್ಲೆಲ್ಲ ಸಾಧಾರಣಮಪ್ಪ ಅಂತ, ರಾಜಕೀಯದಲ್ಲಿ ಎಲ್ಲ ನಡೆಯುತ್ತೆ, ಎಲ್ಲ ರೀತಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಆಗಿಂದನೇ ಬರ್ತಿದೆ. ಅದು ತಮಿಳುನಾಡಲ್ಲಿ ವಾಸ್ತವಾಂಶ ಲೈವ್ ಆಗಿ ಈ ಬಾರಿ ಕಾಣಿಸ್ಕೊತಾ ಇದೆ. ಇನ್ಸ್ಟೆಂಟಾಗಿ ಏನು ರಿಸಲ್ಟ್ ಬಂದ ಕೂಡಲೇ ಇಮಿಡಿಯೇಟಾಗಿ ರಾಹುಲ್ ಗಾಂಧಿ ಅವರು ಹೋದರು. ರಾಹುಲ್ ಗಾಂಧಿ ಅವರು ಇವತ್ತು TVKಗೆ ಸಪೋರ್ಟ್ ಮಾಡ್ತಾರೆ, ಭಾಳ ಸಂತೋಷ. ಅದು ಇನ್ಸ್ಟೆಂಟಾಗಿ ಹೋಗಿ ಇವತ್ತು ಅನಿವಾರ್ಯ. ಈಗೇನು DMK ಲೀಡರ್ಸನ್ನೇ, ಈಗ ಸ್ಟಾಲಿನ್ನೇ ಇನ್ನು ಮಿಕ್ದವ್ರನ್ನ ಹೋಗಿ ಅಂತೇಳೋ ಈಗ ಮೀಟಿಂಗ್ ಏನು ಮಾಡಿದ್ದಾರೆ ಅದರಲ್ಲಿ ಹೋಗಿದ್ದಾರೆ. ಮೊನ್ನೆ ರಜನಿಕಾಂತ್ ಅವರು ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಹೊರಗಡೆ ಮಾತಾಡಿರ್ತಕ್ಕಂಥ ವಿಚಾರ ಬೇರೆ, ಹೊರಗಡೆ ಮಾತಾಡ್ತಕ್ಕಂಥ ವಿಚಾರನೇ ಬೇರೆ ಇರುತ್ತೆ. ಯಾಕಂದ್ರೆ ಈ ವಾತಾವರಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮೀಟ್ ಮಾಡ್ತಾರೋ ಈ ಡಿಸ್ಕಷನ್ ಇಲ್ಲದೆ ಬೇರೆ ಡಿಸ್ಕಷನ್ ಇರೋಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಸೊ ಆ ವಾತಾವರಣ ಇದೆ ತಮಿಳ್ನಾಡಲ್ಲಿ. ಸೊ ಈಗ ಇವರು ಏನು DMK ಅಲಯನ್ಸಲ್ಲಿ ಇದ್ದಂಥವ್ರು ಈಗ ಆಲ್ರೆಡಿ ಕಾಂಗ್ರೆಸ್ ಹೋಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಈಗ VCK ತಿರುಮಾವಲವನಾಗಲಿ, CPI CPM ಆಗಲಿ ಇವರು ಸಪೋರ್ಟ್ ಮಾಡ್ತಾರೆ. ಈಗ ಫ್ಲೋರ್ ಹೌಸು ಅಲ್ಲೇ ಏನಾದರೂ ರಾಜ್ಯಪಾಲರು ಇಮಿಡಿಯೇಟಾಗಿ ಅವ್ರು ಕರೆದು ಸ್ವೇರಿಂಗ್ ಇನ್ ಸೆರೆಮನಿ ಮಾಡಿ ಮುಖ್ಯಮಂತ್ರಿ ಮಾಡಿ ಫ್ಲೋರ್ ಆಫ್ ದ ಹೌಸಲ್ಲಿ ನೀವು ತೋರಿಸಿ, ಮೆಜಾರಿಟಿ ತೋರಿಸಿ ಅಂತ ಅಂದ್ಬಿಟ್ರೆ, ಈಗೇನು ADMK ಟೀಮು ಟೋಟಲ್ಲು ರೆಸಾರ್ಟಲ್ಲಿ ಇದ್ದಾರೆ, ಅಷ್ಟು MLAದಲ್ಲಿ ಏಕಾಏಕಿಯಾಗಿ ಸಪೋರ್ಟು 20 ಜನ 30 ಜನ 40 ಜನ ಮಾಡ್ತಾರೆ, ಇಲ್ಲ ಪೂರ್ತಿ ಎಲ್ಲರೂ ಮಾಡಿಬಿಡ್ತಾರೋ ಅನ್ನೋ ವಾತಾವರಣ ಇದೆ ಒಳಗಡೆನೆ. ಸೊ ಅದನ್ನು ಹಿಡಿಯೋದಕ್ಕೋಸ್ಕರನೇ ಅವ್ರನ್ನ ರೆಸಾರ್ಟಲ್ಲಿ ಕೂಡ ಹಾಕಿ ಯಾರಿಗೂ ಕಾಂಟ್ಯಾಕ್ಟ್ ಇಲ್ದಂಗೆ ADMK ಲಾಕ್ ಮಾಡಿಟ್ಟಿದ್ದಾರೆ. ಸೊ ಈ ರೀತಿ ಫುಲ್ ಬೆಂಬಲ ಬಂದುಬಿಟ್ರೆ ಸೊ TVK ವಿಜಯ್ ಮುಖ್ಯಮಂತ್ರಿ ಆಗೋದಂತೂ ಖಚಿತ. ಬಟ್ ಈಗ ಇರೋ ಡೆವಲಪ್ಮೆಂಟ್ಸಲ್ಲಿ ಯಾರು ಫಸ್ಟ್ ಸಪೋರ್ಟ್ ಮಾಡ್ತಾರೆ, ಯಾರು ಮಾಡಲ್ಲ. ಇನ್ ಕೇಸ್ ಈ ವಾತಾವರಣದಲ್ಲಿ ಯಾರೂ ಮಾಡ್ದೇನೆ ಮತ್ತೆ ಹಂಗೆ ಮುಂದಕ್ಕೆ ಹೋಯ್ತು, ಇಲ್ಲ ಇವತ್ತೊಂದು 6 ತಿಂಗಳು ನಡ್ಸ್ಕೊಂಡು ಇನ್ನು ಮುಂದಕ್ಕೆ ಹೋದರೆ ಆವಾಗ್ಲೂ ಸ್ವಲ್ಪ ಏನೋ ಡ್ಯಾಮೇಜಸ್ ಮಾಡಿದ್ರು ಈಗಿರ್ತಕ್ಕಂಥ ವೋಟರ್ಸ್ಗಳು ಏನು ಈಗ ಆಲ್ರೆಡಿ ADMKಗೆ DMK ಬೇರೆ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ, ಆ ವೋಟರ್ಸ್ ಎಲ್ಲನೂ ಈಗ ವಿಜಯ್ಗೆ ವೋಟ್ ಹಾಕಲಿಕ್ಕೆ ತಯಾರಿದ್ದಾರೆ. ಎಲೆಕ್ಷನ್ ಬಂದ್ರೂ ದೇರ್ ರೆಡಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ವೀಪ್ ಮಾಡಲಿಕ್ಕೆ ವಿಜಯ್ ಈಸ್ ಆಲ್ಸೋ ರೆಡಿ. ಎಸ್ ಗೋವಿಂದರಾಜು ಸರ್, ಸ್ವಲ್ಪ ತಮಿಳುನಾಡಿನಲ್ಲಿ BJP ವರ್ಕೌಟ್ ಮಾಡಬಹುದಾಗಿತ್ತು ಅಂತ ಈ ಕ್ಷಣಕ್ಕೆ ಅನ್ಸುತ್ತಾ? ಪಶ್ಚಿಮ ಬಂಗಾಳದಲ್ಲಿ ತಳಮಟ್ಟದಿಂದ ಹೋರಾಟ ಮಾಡಿದ್ರಿ, ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ರಿ. ತಮಿಳುನಾಡಿನಲ್ಲೂ ಕೂಡ ಅಣ್ಣಾಮಲೈ ಅನ್ನುವಂಥ ಒಂದು ದೈತ್ಯ ಶಕ್ತಿ BJP ಜೊತೆಗಿದ್ರು ಕೂಡ ಏನು ವರ್ಕೌಟ್ ಆಗಲಿಲ್ಲ, ಅವರು ಕೂಡ ಪಕ್ಷದಿಂದ ದೂರ ಆಗೋ ಮಟ್ಟಿಗೆ ಬಂದ್ಬಿಡ್ತು ಅಂತ. ಇರೋರ್ನ ಉಳಿಸ್ಕೊಂಡು ಅಟ್ಲೀಸ್ಟ್ ಕೆಲಸ ಮಾಡಿದ್ರೆ ಒಂದು ಸ್ವಲ್ಪ ಸ್ಥಾನ ಗಿಟ್ಟಿಸ್ಕೊಳ್ಳೋಲ್ಲಿ ಯಶಸ್ವಿ ಆಗ್ತಿತ್ತೇನೋ BJP ತಮಿಳುನಾಡಲ್ಲಿ ಅಂತ. ಪ್ರಯತ್ನಗಳಾಗಲಿಲ್ಲ ಯಾಕೆ ಅಂತ? ಇಲ್ಲ ನೋಡಿ ಮೇಡಮ್, ಈಗ ನಾವು ರಾಜಕೀಯವಾಗಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ವಿ. ನಮ್ಮ ವೋಟ್ನ ಒಂದು ಶೇರಿಂಗು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಆದರೆ ಏನು ಒಂದು ಮೈತ್ರಿ ಅಂತ ವಿಚಾರ ಬಂದಾಗ ತೆಗೆದುಕೊಂಡ ನಿರ್ಧಾರದ ಪ್ರಕಾರ ನಾವು ಈ ರೀತಿ ಹೋದರೆ ಮೈತ್ರಿ ಆದರೆ ನಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಒಂದು ಭಾವನೆಯಿಂದ ಹೊರಟ್ವಿ. ಆದರೆ ಅಲ್ಟಿಮೇಟ್ ಇರ್ತಕ್ಕಂಥದ್ದು ಮತದಾರರ ತೀರ್ಪು ಈ ರೀತಿ ಕೊಟ್ಟಂಥ ಸಂದರ್ಭದಲ್ಲಿ ಸ್ವಾಗತ ಮಾಡಿ ಮುಂದೆ ನಾವು ಯಾವ ರೀತಿ ಪಕ್ಷವನ್ನು ಕಟ್ಟಬೇಕು ಬೆಳೆಸಬೇಕು ಅನ್ನೋ ವಿಚಾರನ ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಜನರು ಏನಿತ್ತು ಅಂದರೆ ಜನರಿಗೆ ಒಂದು ಆಕ್ರೋಶ ಇತ್ತು ಸರ್. ಯಾಕೆಂದರೆ ಒಂದು ದುರಾಡಳಿತದ ಮಮತಾ ಬ್ಯಾನರ್ಜಿಯ ಆಡಳಿತ ಇಡೀ ರಾಜ್ಯದ ಜನತೆಯಲ್ಲಿ ಬೇಸತ್ತಿ ಒಂದೆಲ್ಲೋ ಒಂದು ಕಡೆ ಈ ರಾಜ್ಯವನ್ನು ಹಾಳು ಮಾಡ್ತಾರೆ ಅನ್ನೋ ಒಂದೆಲ್ಲೋ ಒಂದು ದಿಕ್ಕಿನಲ್ಲಿ ಅವ್ರ ಆಡಳಿತ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿನ ಜನತೆನೇ ನೇರವಾಗಿ ಏನು ಆ ಸಂದರ್ಭದಲ್ಲಿ ಮೋದಿಯ ನಾಯಕತ್ವ BJP ಬಂದರೆ ಒಳ್ಳೆ ಆಡಳಿತ ಕೊಡುತ್ತೆ, ಅದ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಶ್ರಮ ಜೊತೆಯಲ್ಲಿ ನಾಯಕರುಗಳು ಎಲ್ಲವೂ ಕೂಡ ಒಗ್ಗಟ್ಟಾಗಿ ನಾವು ವೆಸ್ಟ್ ಬೆಂಗಾಲ್ನ ಗೆಲ್ಲೇಬೇಕು ಅನ್ನೋ ಒಂದು ಇಟ್ಕೊಂಡು ಒಂದು ಪ್ರಯತ್ನ, ಒಂದು ಸಕಲ ಪ್ರಯತ್ನ ಕೂಡ ಒಂದು ಎಲ್ಲ ಒಂದು ಕಡೆ ಫಲ ಕೊಡೋಕೆ ರೀತಿಯಲ್ಲಿ ಕೆಲಸ ಆಗಿದ್ದರಿಂದಲೇ ಇವತ್ತು ಒಂದು ನಮಗೆ ಒಂದು ಮೆಜಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಮೆಜಾರಿಟಿ ಬಂದರೂ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡೋದಿಲ್ಲ, ನಾನೇ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಇಲ್ಲ ಒಂದು ಕಡೆ ಆ ಉಡಾಫೆಯ ನಡೆಗಳಿದೆಯಲ್ಲ, ಇದು ದೇಶದ ಒಂದು ಸಾಂವಿಧಾನಿಕ ಹಿನ್ನೆಲೆಯಲ್ಲಿ ಸುಮಾರು 15 ವರ್ಷ ಕೆಲಸ ಮಾಡಿದ್ದಂಥ ಮುಖ್ಯಮಂತ್ರಿಗೆ ಅಂಥ ಜ್ಞಾನವೂ ಇಲ್ಲ ಅನ್ನೋದು ನಮಗಂತೂ ಭಾಳ ಆಶ್ಚರ್ಯವಾಗಿದೆ. ಆ ಒಂದು ಇದರಿಂದನೇ ನಮಗೆ ಮಾಹಿತಿ ಇರ್ತಕ್ಕಂಥ ವಜನೂ ಆಯಿತು ಅಂತ ಹೇಳ್ಬಿಟ್ಟು ಅದೇನು ಕಾನೂನು ಪರಿಧಿಯಲ್ಲಿ
ಒಂದು ಸರ್ಕಾರ ಅಧಿಕಾರಕ್ಕೆ ಮೆಜಾರಿಟಿ ಒಂದು ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿದೆ ಅಂದಾಗ ಸಹಜವಾಗಿ ಎಲ್ಲವೂ ಕೂಡ ಅದು ಗೌಣವಾಗಿ ಮುಗಿದೋಗುತ್ತೆ. ಅಲ್ಲ, ನನಗನ್ನಿಸ್ತು ಈ ದಕ್ಷಿಣ ಭಾರತದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಹಿಂದುತ್ವ ರಾಷ್ಟ್ರೀಯತೆ ಇಟ್ಕೊಂಡು ಚುನಾವಣೆಯನ್ನ ಫೇಸ್ ಮಾಡುವಂತಹ ಬಿಜೆಪಿಗೆ ಈ ದಕ್ಷಿಣ ಭಾರತದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಮೋಸ್ಟ್ಲಿ ತಮಿಳುನಾಡಿನ ಬೆಳವಣಿಗೆ ನೋಡಿದ್ರು ಕೂಡ ಅರ್ಥ ಆಗುತ್ತೆ. ಬರೀ ಜಾತಿ ನಮ್ಮ ಧರ್ಮ ಅಂತ ನೋಡಿ ಒಂದು ಭಾರತೀಯ ಚುನಾವಣೆ ಜನತಾ face ಪಾರ್ಟಿ ಮಾಡಕ್ಕಾಗಲ್ಲ ಇಲ್ಲ ಅಂತ. ಭಾರತೀಯ ಜನತಾ ಪಾರ್ಟಿ ಇವತ್ತು ಏನು ನಾವು 1980 ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿ ಆಯ್ತಲ್ಲ, ಅಂಬೆಗಾಲಿಡಿತ ಎಲ್ಲ ಪಕ್ಷದಲ್ಲೂ ನಾವು ಹೋಗ್ತಾ ಇದ್ದೀವಿ. ಆದ್ರೆ ಒಂದ್ ನಿಮಿಷ ಮೇಡಮ್, ಇವತ್ತು ಏನ್ ಕೇಳಿ, ನಾವು ಬಂಗಾಳದಲ್ಲಿ ನಿನ್ನೆ ಮೊನ್ನೆ ಏಕಾಏಕಿ ಬಂದಿದ್ದಲ್ಲ, ಸುಮಾರು 70 ವರ್ಷಗಳ ಶ್ರಮ ಏನು ಅಲ್ಲಲ್ಲ, ಶ್ಯಾಮ ಪ್ರಕಾಶ್ ಮುಖರ್ಜಿ ಅಂತವ್ರು ನಮ್ಮ ಬಿಜೆಪಿ ನಾವು ಹುಟ್ಟಾಕಿದಂತ ಮಹಾತ್ಮರು. ಸೊ ಆ ವ್ಯಕ್ತಿ ಆ ರಾಜ್ಯದಲ್ಲೇ ನಾವು ಬರೋದಕ್ಕೆ 70 ವರ್ಷ ಆಯ್ತು. ಮುಂದಿನ ದಿನದಲ್ಲಿ ತಮಿಳುನಾಡಲ್ಲಿ ಕೂಡ ನಾವು ಅಧಿಕಾರದಲ್ಲಿ ಹಿಡಿಯೋದ್ರಲ್ಲಿ ಯಾವುದೇ ಒಂದು ಆಶ್ಚರ್ಯ ಇಲ್ಲ, ಖಂಡಿತವಾಗ್ಲೂ ಬಂದೇ ಬರ್ತೀವಿ. ಆದ್ರೆ ಕಾಂಗ್ರೆಸ್ನವ್ರ ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಬೇಕಾದ ರೀತಿಯಲ್ಲಿ ಸಣ್ಣ ಸಣ್ಣ ಪಕ್ಷಗಳನ್ನ ಎಲ್ಲೋ ಒಂದ್ ಕಡೆ ಜೊತೆಲಿ ಇಟ್ಕೊಂಡು ಅವ್ರನ್ನ ಹಾಳು ಮಾಡೋ ಕೆಲಸ ಮಾಡ್ತಾ ಇದೆಯಲ್ಲ, ಬೆನ್ನಿಗೆ ಚೂರು ಹಾಕೋ ಕೆಲಸನ ಮಾಡ್ತಾ ಇದೆಯಲ್ಲ, ಆ ಕೆಲಸಕ್ಕೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ನಿಲ್ಲ, ಮಾಡೋದು ಇಲ್ಲ. ನಾಗೇಂದ್ರ ಬಾಬು ಸರ್, ಒಂದು ಪ್ರಾದೇಶಿಕ ಪಕ್ಷಿ ಎಂತದ್ದು, ಅದರ ತಾಕತ್ತೇನು ಅನ್ನೋದು ತಮಿಳುನಾಡಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಆಗ್ಬೋದಿತ್ತು ಸರ್, ಒಂದು ರಾಜ್ಯ ಆದ್ಮೇಲೆ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಬಹಳ ಇದೆ ಅಂತ. ಸೊ ಆ ಕೆಲಸಗಳು ನಮ್ಮ ಕರ್ನಾಟಕದಲ್ಲಿ ಆಗ್ಲಿಲ್ವಲ್ಲ ಅಂತ, ಅಟ್ಲೀಸ್ಟ್ ತಮಿಳುನಾಡಿನ ರೀತಿಯಲ್ಲಿ ಏನಾದ್ರೂ ಪ್ಲಾನಿಂಗ್ಗಳಾಗ್ತಾ ಇದೆಯಾ ಕರ್ನಾಟಕದಲ್ಲಿ? ನೋಡಿ ಮೇಡಮ್, ಒಂದು ಜನಗಳ ಮುಂದಕ್ಕೆ ನಾವು ಈ ರಾಜ್ಯ ಸರ್ಕಾರಗಳ ಫೇಲ್ಯೂರ್ಸ್ನ ಕಡೆಯ ಕಾರ್ಯಕರ್ತನ ತನಕನೂ ತಲುಪಿಸ್ತಕ್ಕಂಥ ಕೆಲಸವನ್ನು ಹಗಲು ರಾತ್ರಿ ನಾವು ಮಾಡ್ತಾ ಇರ್ತಕ್ಕಂಥ ಜಾತ್ಯತೀತ ಜನತಾದಳ. ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಕಾರುಬಾರು, ನೆಲ ಜಲ ಭಾಷೆ ಅಂತಕ್ಕಂಥ ವಿಚಾರ ಬಂದಾಗ, ಸ್ಥಳೀಯ ಸಮಸ್ಯೆಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಹೋರಾಟವನ್ನು ಮಾಡಿದ್ವಿ. ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ, ಕುಮಾರನ ನೇತೃತ್ವದಲ್ಲಿ, ಮತ್ತು ನಮಗೆ ಪೂರ್ಣ ಬಹುಮತ ಬರೆದಿರೋಂಥ ಸಂದರ್ಭದಲ್ಲಿ ನಾವು ಸಮ್ಮಿಶ್ರ ಸರ್ಕಾರಗಳಲ್ಲೂ ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದೀವಿ. ಅದು ಸಾರಾಯಿ ನಿಷೇಧ ಆಗಿರ್ಬೋದು, ಲಾಟರಿ ನಿಷೇಧ ಆಗಿರ್ಬೋದು, 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕೆಲಸಗಳು ಕೂಡ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಬ್ಯಾಕ್ಡ್ರಾಪ್ ಏನಿದೆ ಅಂತಂದರೆ, ಕೆಲವರು ನಮ್ಮಲ್ಲೇ ಬೆಳೆದು ನಮ್ಮಲ್ಲೇ ತಿಂದು ಅದಕ್ಕೆ ಇರಬೇಕು. ಒಂದು ನಿಮಿಷ ಇರಬೇಕು.